ಯಾದಗಿರಿ ಜಿಲ್ಲೆಯ ಕೆಂಬಾವಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಾವಿನಮಟ್ಟಿ ಅಂತ ಹೇಳಿ ಒಂದು ಹಳ್ಳಿ ಇದೆ. ಸೊ ಅಲ್ಲಿ ನಿನ್ನೆ ಅಂದರೆ ದಿನಾಂಕ 30ರಂದು ರಾತ್ರಿ ಸುಮಾರು 9ರಿಂದ 10 ಗಂಟೆ ಸಮಯದಲ್ಲಿ ಪರಮೇಶ್ವರ್ ತಂದೆ ಮಲ್ಲಣ್ಣ 27 ವಯಸ್ಸಿನ ಒಂದು ವ್ಯಕ್ತಿಯ ಕೊಲೆಯಾಗಿದೆ. ಇದು ಅಪರಾಧ ನಡೆದಿರುವ ಸ್ಥಳ ಅಲ್ಲಿ ಮಾವಿನಮಟ್ಟಿ ಗ್ರಾಮದ ರೇವಣಸಿದ್ದೇಶ್ವರ ದೇವಸ್ಥಾನದ ಎದುರುಗಡೆ ಓಣಿಯಲ್ಲಿ. ಸೊ ಈ ಅಪರಾಧ ಸ್ಥಳದ ಎದುರುಗಡೆನೆ ಆ್ಯಕ್ಚುಲಿ ಈ ಕೊಲೆಗೆ ಈಡಾದ ಪರಮೇಶ್ವರ್ ಅವ್ರ ಮನೆ ಮತ್ತು ಅವರ ದೊಡ್ಡಪ್ಪನ ಮನೆ ಇತ್ತು. ಸೊ ಹಲವಾರು ವರ್ಷಗಳಿಂದ ಈ ಎರಡು ಕುಟುಂಬಗಳ ಮಧ್ಯೆ ಆಸ್ತಿ ವಿವಾದ ಕುರಿತು ವೈಷಮ್ಯ ಮತ್ತು ತಕರಾರು ಇತ್ತು. ಸೊ ಇದೇ ಒಂದು ವೈಷಮ್ಯದ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ ಸುಮಾರು 9:30 ಸಮಯದಲ್ಲಿ ಅವರ ದೊಡ್ಡಪ್ಪನ ಮಕ್ಕಳೆಲ್ಲರೂ ಸೇರಿ ಸುಮಾರು ಒಂದು 10ರಿಂದ 12 ಜನ ಅವರಿಗೆ ಹಲ್ಲೆ ಮಾಡಿ ಮತ್ತು ತಲೆ ಮೇಲೆ ದೊಡ್ಡದ ಕಲ್ಲನ್ನು ಎತ್ತಾಕಿ ಅವ್ರನ್ನ ಕೊಲೆ ಮಾಡಿದ್ದಾರೆ. ಸೊ ಈ ಕುರಿತು ಕೆಂಬಾವಿ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಮರ್ಡರ್ ಪ್ರಕರಣ ದಾಖಲಾಗಿದೆ. ಸೊ ಅವರು ಕಂಪ್ಲೇಂಟ್ನಲ್ಲಿ ಯಾರು ಮೃತ ಪರಮೇಶ್ವರ್ ಅವರ ಅಣ್ಣ ಕೊಟ್ಟಿರುವ ಕಂಪ್ಲೇಂಟ್ನಲ್ಲಿ ಟೋಟಲ್ 21 ಜನದ ಮೇಲೆ ಆರೋಪಿಗಳಾಗಿ ಕೊಟ್ಟಿದ್ದಾರೆ. ಸೊ ನಿನ್ನೆ ನಮ್ಮ CPI ಹುಣಸ್ಗಿ ಅವರ ನೇತೃತ್ವದಲ್ಲಿ ಇದು ತನಿಖೆ ಪ್ರಾರಂಭ ಆಗಿ ಕೂಡಲೇ ಒಂದು 3 ಜನನ ಬಂಧನ ಮಾಡಿದ್ದಾರೆ. ಸೊ ಇನ್ನುಳಿದ ಆರೋಪಿಗಳನ್ನು ಸಹ ಮತ್ತು ಅವರ ಪಾತ್ರ ಏನಿದೆ ಈ ಕೊಲೆಯಲ್ಲಿ ಮತ್ತು ಈ ನಿನ್ನೆ ಈ ಕೊಲೆ ನಡೆಯುವ ಮುಂಚೆ ಏನು ಕಾರಣಕ್ಕೆ ಈ ಜಗಳ ಸ್ಟಾರ್ಟ್ ಆಗಿದೆ ಅಂತೆಲ್ಲ ಇದನ್ನು ಮುಂದಿನ ತನಿಖೆಯಲ್ಲಿ ನಾವು